ನಾವು ಈ ಜ್ಞಾನದಿಂದ ಕಳಪೆ ಗುಣಮಟ್ಟದ ಪ್ರಿಂಟ್ ಮತ್ತು ಪ್ರಿಂಟ್ಔಟ್ ನಲ್ಲಿನ ದೋಷಗಳ ಅಂದರೆ ಎರರ್ಗೆ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬಹುದು. ಹಾಗಾಗಿ ಈ ವಿಡಿಯೋದ ಮುಂದಿನ ಭಾಗದಲ್ಲಿ ಪ್ರಿಂಟ್ಔಟ್ ಎರರ್ಗೆ ಕಾರಣಗಳನ್ನು ಗುರುತಿಸೋಣ. ಇದಕ್ಕಾಗಿ ನಾವು ಕಾಂಪೊನೆಂಟ್ ಗಳನ್ನು ಪ್ರತ್ಯೇಕವಾಗಿ ವಿಭಾಗ ಮಾಡೋಣ. ಟೋನರ್ ಕಂಪಾರ್ಟ್ಮೆಂಟ್ ಮತ್ತು ಡ್ರಮ್ ಕಂಪಾರ್ಟ್ಮೆಂಟ್. ಡ್ರಮ್ ಕಂಪಾರ್ಟ್ಮೆಂಟ್ ನಲ್ಲಿ ವೇಸ್ಟ್ ಟೋನರ್ ಕಂಟೈನರ್ ಕೂಡ ಇದೆ ಎಂದು ನೆನಪಿರಲಿ. ಟೋನರ್ ಕಂಪಾರ್ಟ್ಮೆಂಟ್ ನಲ್ಲಿ ಟೋನರ್ ಪೌಡರ್, ಮ್ಯಾಗ್ನೆಟಿಕ್ ರೋಲರ್, ಡಾಕ್ಟರ್ ಬ್ಲೇಡ್, 2 ಸೈಡ್ ಬುಷ್ಗಳು ಜೊತೆಗೆ ಟೋನರ್ ತಿರುಗಿಸಲು ಹಾಪರ್ ಇದೆ. ಈ ಯಾವುದೇ ಘಟಕಗಳಲ್ಲಿನ ದೋಷಗಳು ಒಂದು ಮಾದರಿಯ ಎರರ್ಗಳಿಗೆ ಕಾರಣವಾಗುತ್ತವೆ. ಮತ್ತೊಂದೆಡೆ ಡ್ರಮ್ ಕಂಪಾರ್ಟ್ಮೆಂಟ್ ನಲ್ಲಿ ಒಪಿಸಿ ಡ್ರಮ್, ಪಿಸಿಆರ್ ರೋಲರ್ ಮತ್ತು ವೈಪರ್ ಬ್ಲೇಡ್ ಇವೆ. ಇವುಗಳಲ್ಲಿ ಏನಾದರೂ ತೊಡಕಾದರೆ ಮತ್ತೊಂದು ಮಾದರಿಯ ಎರರ್ಗಳಿಗೆ ಕಾರಣವಾಗುತ್ತವೆ. ಇವುಗಳನ್ನು ನಾವು ಒಂದೊಂದಾಗಿ ನೋಡೋಣ. ಈಗ ಮೊದಲ ಬಗೆಯ ಪ್ರಿಂಟ್ಔಟ್ ಎರರ್ ನೋಡೋಣ. ಪೇಪರ್ನ ಮೇಲೆ ಅಡ್ಡಲಾಗಿ ಬಿಳಿ ಪ್ಯಾಚ್ಗಳು. ಈ ಪ್ಯಾಚ್ಗಳು ಈ ರೀತಿ ದೊಡ್ಡದಾಗಿದ್ದರೆ ಇದು ಸಾಮಾನ್ಯವಾಗಿ ಕಡಿಮೆ ಟೋನರ್ ಮತ್ತು ಟೋನರ್ ಖಾಲಿಯಾಗಿರುವುದರ ಸಂಕೇತವಾಗಿದೆ. ಟೋನರ್ ಅನ್ನು ರೀಫಿಲ್ ಮಾಡಬೇಕಾಗಬಹುದು. ಕಾರ್ಟ್ರಿಜ್ ಅನ್ನು ಅಲ್ಲಾಡಿಸಿ ಮತ್ತು ಅದನ್ನು ಮತ್ತೆ ಬಳಸಿ. ಈ ಬಿಳಿ ಪ್ಯಾಚ್ಗಳು ಕಣ್ಮರೆಯಾಗುತ್ತವೆ. ನೀವು ಗಮನಿಸಬಹುದು ಪ್ರಿಂಟ್ ಕ್ವಾಲಿಟಿ ಚೆನ್ನಾಗಿಯೇ ಇದೆ, ಆದರೆ ಕೆಲವು ಪ್ರಿಂಟ್ಗಳ ನಂತರ ಮತ್ತೆ ಈ ಬಿಳಿ ಪ್ಯಾಚ್ಗಳು ಮರುಕಳಿಸುತ್ತವೆ. ಇದರ ಅರ್ಥ ಎಲ್ಲಾ ಕಾಂಪೊನೆಂಟ್ಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿವೆ. ಕೇವಲ ಕಾರ್ಟ್ರಿಜ್ ಅನ್ನು ರೀಫಿಲ್ ಮಾಡಿದರೆ ಸಾಕು. ಕಾರ್ಟ್ರಿಜ್ ಅನ್ನು ರೀಫಿಲ್ ಮಾಡಲು ತಯಾರಿ ಮಾಡಿಕೊಳ್ಳಿ ಮತ್ತು ಪ್ರಿಂಟರ್ನ ಒಳಗೆ ಬೇರೆ ಅಂದರೆ ರೀಫಿಲ್ ಆದ ಕಾರ್ಟ್ರಿಜ್ ಅನ್ನು ಅಳವಡಿಸಿ. ಎರಡನೇ ಪ್ರಿಂಟ್ಔಟ್ ಎರರ್. ಮತ್ತೆ ಪೇಪರ್ನ ಮೇಲೆ ಅಡ್ಡಲಾಗಿ ಬಿಳಿ ಪ್ಯಾಚ್ಗಳು, ಆದರೆ ಇವುಗಳು ಒಂದಕ್ಕೊಂದು ಹತ್ತಿರದಲ್ಲಿದ್ದು ಅತ್ಯಂತ ಕಿರಿದಾದ ಪ್ಯಾಚ್ಗಳಾಗಿರುತ್ತವೆ. ಇದಕ್ಕೆ ಟೋನರ್ ಖಾಲಿಯಾಗಿರುವುದು ಕಾರಣವಲ್ಲ. ಇದು ಕೆಲವು ಕಾಂಪೊನೆಂಟ್ಗಳಲ್ಲಿನ ಸಮಸ್ಯೆಗಳಿಂದ ಆಗಿರಬಹುದು. ಆದರೆ ಯಾವುದಕ್ಕೂ ಒಮ್ಮೆ ಕಾರ್ಟ್ರಿಜ್ ಅನ್ನು ಅಲುಗಾಡಿಸಿ ಮತ್ತು ಪ್ರಿಂಟ್ ನೀಡಿ ಪರೀಕ್ಷಿಸಿ. ಮತ್ತೆ ಅದೇ ರೀತಿ ಎರರ್ ಬಂದರೆ ಖಂಡಿತವಾಗಿಯೂ ಸಮಸ್ಯೆಯಾಗಿದೆ ಎಂದು ಅರ್ಥ. ಅದರಲ್ಲೂ ಟೋನರ್ ಅನ್ನು ರೀಫಿಲ್ ಮಾಡಿದ ನಂತರ ಈ ಎರರ್ ಬಂದರೆ ಹೌದು, ನಿಜವಾಗಿಯೂ ಸಮಸ್ಯೆ ಇದೆ. ಸಮಸ್ಯೆ ಏನೆಂದರೆ ಮ್ಯಾಗ್ನೆಟಿಕ್ ರೋಲರ್ನ ಚಲನೆಯಲ್ಲಿ. ಇದರ ಅರ್ಥ ನೀವು ಗೇರ್ ಅಸೆಂಬ್ಲಿಯಲ್ಲಿ ಮ್ಯಾಗ್ನೆಟಿಕ್ ರಾಡ್ ಅನ್ನು ಸರಿಯಾಗಿ ಜೋಡಿಸಿಲ್ಲ. ಅಂದರೆ ಎಡ ಸೈಡ್ ಕ್ಯಾಪ್ ನಲ್ಲಿರುವ ಅರ್ಧ ಚಂದ್ರಾಕಾರದ ಗ್ರೂವ್ನ ರಾಡ್ನ ಅರ್ಧ ಚಂದ್ರಾಕಾರದ ಇಂಡೆಂಟೇಶನ್ ಸರಿಯಾಗಿ ಫಿಟ್ ಆಗಿಲ್ಲ. ನೀವು ಅದನ್ನು ಡ್ರಮ್ ಅನ್ನು ತಿರುಗಿಸುವ ಮೂಲಕ ಪರಿಶೀಲಿಸಬಹುದು. ಸ್ಮೂತ್ ಆಗಿ ತಿರುಗದಿದ್ದರೆ ಮತ್ತು ಸಿಕ್ಕಿ ಹಾಕಿಕೊಂಡಂತೆ ಕಂಡುಬಂದರೆ ಖಂಡಿತವಾಗಿಯೂ ಇದು ಅದೇ ಸಮಸ್ಯೆ. ಮ್ಯಾಗ್ನೆಟಿಕ್ ರಾಡ್ ಎಂಬುದು ಟೋನರ್ ಒಳಗೆ ಮೊದಲ ಚಲಿಸುವ ಭಾಗವಾಗಿದೆ ಮತ್ತು ಅಲ್ಲಿಂದ ಗೇರ್ ಮೆಕ್ಯಾನಿಸಂ ಹಾಗೂ ವೀಲ್ಗಳು ಅಂತಿಮವಾಗಿ ಡ್ರಮ್ ವೀಲ್ಗೆ ಲಿಂಕ್ ಆಗುತ್ತದೆ ಎಂಬುದು ನಿಮಗೆ ಗೊತ್ತಿರಲಿ. ಹಾಗಾಗಿ ಡ್ರಮ್ ಚಲನೆಯನ್ನು ಚೆಕ್ ಮಾಡುವುದು ಮ್ಯಾಗ್ನೆಟಿಕ್ ರಾಡ್ ತಿರುಗುವುದನ್ನು ಚೆಕ್ ಮಾಡಿದಂತೆಯೇ ಆಗುತ್ತದೆ. ಹೀಗಾದಾಗ ಕಾರ್ಟ್ರಿಜ್ ಬಳಸುವುದನ್ನು ನಿಲ್ಲಿಸಿ, ಕಾರ್ಟ್ರಿಜ್ ಅನ್ನು ತೆಗೆದು ಅದನ್ನು ಬಿಚ್ಚಿ ಸೈಡ್ ಕ್ಯಾಪ್ನ ಹೊರಭಾಗವನ್ನು ಗಮನಿಸಿ. ಮ್ಯಾಗ್ನೆಟಿಕ್ ರಾಡ್ ತನ್ನ ಗ್ರೂವ್ಗೆ ಸರಿಯಾಗಿ ಫಿಟ್ ಆಗಿದೆಯೇ ಎಂಬುದನ್ನು ನೋಡಿ. ಈಗ ಮ್ಯಾಗ್ನೆಟಿಕ್ ರಾಡ್ ನ ವೀಲ್ ಅನ್ನು ನೇರವಾಗಿ ತಿರುಗಿಸಿ. ಅದು ಸ್ಮೂತ್ ಆಗಿಲ್ಲದೆ ಇದ್ದರೆ ಸೈಡ್ ಕ್ಯಾಪ್ ಅನ್ನು ತೆಗೆದು ಅರ್ಧ ಚಂದ್ರಾಕಾರದ ಇಂಡೆಂಟೇಶನ್ ಗ್ರೂವ್ಗೆ ಸರಿಯಾಗಿ ಫಿಟ್ ಮಾಡಲು ಪ್ರಯತ್ನಿಸಿ ಮತ್ತು ಸ್ಪ್ರಿಂಗ್ ಚೆನ್ನಾಗಿದೆಯೇ ಅಥವಾ ಡ್ಯಾಮೇಜ್ ಏನಾದರೂ ಆಗಿದೆಯೇ ಎಂಬುದನ್ನು ಚೆಕ್ ಮಾಡಿ. ಅದೇನಾದರೂ ಹಾನಿಗೊಳಗಾಗಿದ್ದರೆ ಇಡೀ ಮ್ಯಾಗ್ನೆಟಿಕ್ ರಾಡ್ ಅನ್ನೇ ಬದಲಾಯಿಸಬೇಕಾಗುತ್ತದೆ. ಏಕೆಂದರೆ ಈ ಸ್ಪ್ರಿಂಗ್ ಅನ್ನು ರಾಡ್ ನಲ್ಲಿ ಎಂಬೆಡ್ ಮಾಡಲಾಗಿರುತ್ತದೆ. ಸ್ಪ್ರಿಂಗ್ ಚೆನ್ನಾಗಿದ್ದರೆ ರಾಡ್ ಅನ್ನು ಗ್ರೂವ್ಗೆ ಹೊಂದಿಸಲು ನಿಮ್ಮ ಕೈಲಾದಷ್ಟು ಪ್ರಯತ್ನಿಸಿ. ಈಗ ನೀವು ಬೇಕಾದರೆ ಬಲಭಾಗದ ಸೈಡ್ ಕ್ಯಾಪ್ ಅನ್ನು ಸಹ ಗಮನಿಸಬಹುದು. ಒಮ್ಮೆ ಅದನ್ನು ತೆಗೆದು ನೋಡಿ ಮತ್ತು ಅಲ್ಲಿ ಗೇರ್ ಅಸೆಂಬ್ಲಿಯಲ್ಲಿ ಏನಾದರೂ ಸಮಸ್ಯೆ ಇದೆಯೇ ಎಂಬುದನ್ನು ಗಮನಿಸಿ. ಯಾವುದಾದರೂ ವೀಲ್ಗಳು ಸಿಕ್ಕಿ ಹಾಕಿಕೊಂಡಿವೆಯೇ ಎಂಬುದನ್ನು ನೋಡಿ. ಕೆಲವು ಅಡ್ಜಸ್ಟ್ಮೆಂಟ್ ಗಳನ್ನು ಮಾಡಿ. ಈಗ ಎಲ್ಲವನ್ನು ಕ್ಲೋಸ್ ಮಾಡಿ ಕಾರ್ಟ್ರಿಜ್ ಅನ್ನು ಮರುಜೋಡಿಸಿ ಸಮಸ್ಯೆ ಪರಿಹಾರವಾಗಿದೆಯೇ ಎಂಬುದನ್ನು ಪರಿಶೀಲಿಸಿ. ಇಷ್ಟು ಮಾಡಿದ ಮೇಲೂ ಸರಿ ಹೋಗದಿದ್ದರೆ ಈ ಕಾರ್ಟ್ರಿಜ್ ಅನ್ನು ಸದ್ಯಕ್ಕೆ ಮರೆತು ಪಕ್ಕಕ್ಕೆ ಇರಿಸಿ. ಮುಂದೆ ಯಾವಾಗಲಾದರೂ ತನ್ನ ಜೀವಿತದ ಅಂತ್ಯದಲ್ಲಿರುವ ಬೇರೆ ಯಾವುದೇ ಕಾರ್ಟ್ರಿಜ್ ನಲ್ಲಿ ಬೇರೆ ಬಿಡಿ ಭಾಗಗಳು ಮುರಿದು ಹೋಗಿ ಮ್ಯಾಗ್ನೆಟಿಕ್ ರಾಡ್ ಸರಿ ಇದ್ದರೆ ಆಗ ಅದರಲ್ಲಿನ ಮ್ಯಾಗ್ನೆಟಿಕ್ ರಾಡ್ ಅನ್ನು ಸೈಡ್ ಕ್ಯಾಪ್ ನ ಸಮೇತ ಅರ್ಧ ಚಂದ್ರಾಕಾರದ ಗ್ರೂವ್ ಅನ್ನು ಡಿಸ್ಟರ್ಬ್ ಮಾಡದೆ ಹಾಗೆಯೇ ತೆಗೆದುಕೊಂಡು ಈ ಕಾರ್ಟ್ರಿಜ್ಗೆ ಅಳವಡಿಸಿ. ಹೇಗೆ ಮಾಡಬೇಕೆಂಬುದು ನಿಮಗೆ ಅರ್ಥವಾಯಿತು ಎಂದು ಭಾವಿಸುತ್ತೇನೆ. ಇದೇನಾದರೂ ಸಮಸ್ಯೆಯನ್ನು ಬಗೆಹರಿಸುತ್ತದೋ ಎಂಬುದನ್ನು ನೋಡಿ. ಸರಿ, ಇದು ಗಂಭೀರ ಸಮಸ್ಯೆಯಾಗಿರುವುದರಿಂದ ಈ ಪರಿಸ್ಥಿತಿ ನಿಮಗೆ ಬರುವುದಿಲ್ಲ ಎಂದು ಆಶಿಸೋಣ. ಈ ಎರರ್ ನಿಂದ ಮುಂದಕ್ಕೆ ಹೋಗೋಣ.
ಮೂರನೇ ದೋಷ ಡಲ್ ಪ್ರಿಂಟಿಂಗ್, ಅಂದರೆ ಪ್ರಿಂಟಿಂಗ್ ನಲ್ಲಿ ಬ್ರೈಟ್ನೆಸ್ ಕಡಿಮೆಯಾಗುವುದು, ತೀವ್ರತೆ ಇರುವುದಿಲ್ಲ. ಇದು ಸಾಮಾನ್ಯವಾಗಿ ಮ್ಯಾಗ್ನೆಟಿಕ್ ರಾಡ್ ತನ್ನ ಮ್ಯಾಗ್ನೆಟಿಕ್ ಗುಣವನ್ನು ಕಳೆದುಕೊಳ್ಳುವ ಕಾರಣದಿಂದ ಆಗುತ್ತದೆ. ಇದು ಹಲವಾರು ರೀಫಿಲ್ ಗಳ ನಂತರ ಸಂಭವಿಸುತ್ತದೆ. ಈ ಕಾರ್ಟ್ರಿಡ್ಜ್ ಅನ್ನು ರೀಫಿಲ್ ಮಾಡುವುದನ್ನು ನಿಲ್ಲಿಸಿ ಹೊಸ ಕಾರ್ಟ್ರಿಡ್ಜ್ ಬದಲಿಸಲು ಸೂಚನೆಯಾಗಿದೆ. ಏಕೆಂದರೆ ಈ ಹೊತ್ತಿಗೆ ಕಾರ್ಟ್ರಿಡ್ಜ್ ಒಳಗಿರುವ ಇತರೆ ಕಾಂಪೊನೆಂಟ್ಗಳು ಮತ್ತು ಪ್ಲಾಸ್ಟಿಕ್ ಭಾಗಗಳು ಸಹ ದುರ್ಬಲಗೊಂಡಿರುತ್ತವೆ. ನಾವು ತೋರಿಸಿದ ಡ್ಯಾಮೇಜ್ ಆದ ಟೋನರ್ ನಿಂದ ತೆಗೆದ ಪ್ರಿಂಟ್ಔಟ್ ಇದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಕಾರ್ಟ್ರಿಡ್ಜ್ ಅನ್ನು ತೆಗೆದು ಮ್ಯಾಗ್ನೆಟಿಕ್ ರಾಡ್ ಅನ್ನು ಗಮನಿಸಿದರೆ ಅದರ ಮೇಲೆ ಸ್ಟ್ರೈಪ್ ಗಳನ್ನು ನೋಡಬಹುದು ಮತ್ತು ಟೋನರ್ ಅದರ ಉದ್ದಕ್ಕೂ ಸಮನಾಗಿ ಉದುರಿರುವುದಿಲ್ಲ. ನೀವು ಸೂಕ್ಷ್ಮವಾಗಿ ನೋಡಬೇಕು. ಎಲ್ಲಿಯೂ ಯಾವುದೇ ಪಟ್ಟೆಗಳು ಅಥವಾ ಗೆರೆಗಳಿಲ್ಲದೆ ಟೋನರ್ನ ಕಪ್ಪು ಪದರ ಸಮತಟ್ಟಾಗಿರಬೇಕು. ಕೆಲವೊಮ್ಮೆ ಡಾಕ್ಟರ್ ಬ್ಲೇಡ್ ಡ್ಯಾಮೇಜ್ ಆದಾಗ ಸಹ ಟೋನರ್ ಸಮತಟ್ಟಾಗಿ ರಾಡ್ ಮೇಲೆ ಕೂರುವುದಿಲ್ಲ. ಆದರೆ ಇದು ತುಂಬಾ ಅಪರೂಪ. ಡಾಕ್ಟರ್ ಬ್ಲೇಡ್ ಅಷ್ಟು ಸುಲಭವಾಗಿ ಹಾನಿಗೊಳಗಾಗುವ ಕಾಂಪೊನೆಂಟ್ ಅಲ್ಲ. ಅದು ಎಲ್ಲಾ ಬಿಡಿ ಭಾಗಗಳಿಗಿಂತಲೂ ದೀರ್ಘಕಾಲ ಬಾಳಿಕೆ ಬರುತ್ತದೆ. ಇದೆಲ್ಲವೂ ಸರಿಯಿದ್ದು ನಿಮ್ಮ ಟೋನರ್ ಇನ್ನೂ ಹೊಸದಾಗಿದ್ದರೆ ಮತ್ತು ಮ್ಯಾಗ್ನೆಟಿಕ್ ರಾಡ್ ಸರಿಯಾಗಿದ್ದರೆ ಸಮಸ್ಯೆಯು ಒಪಿಸಿ ಡ್ರಮ್ ಅಥವಾ ಪಿಸಿಆರ್ ರೋಲರ್ ನೊಂದಿಗೆ ಇರಬಹುದು. ಬಹುಶಃ ಡ್ರಮ್ ತನ್ನ ಆಪ್ಟಿಕಲ್ ಗುಣವನ್ನು ಕಳೆದುಕೊಂಡಿರಬಹುದು, ಅದರ ಮೇಲೆ ಸೂರ್ಯನ ಕಿರಣ ಬಿದ್ದಿರಬಹುದು ಅಥವಾ ತೇವಾಂಶ ತಗುಲಿರಬಹುದು. ಪಿಸಿಆರ್ ರೋಲರ್ ಡ್ಯಾಮೇಜ್ ಆದಾಗ ಕೂಡ ಪ್ರಿಂಟ್ಔಟ್ ಗಳಲ್ಲಿ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಬಹುಶಃ ಪಿಸಿಆರ್ ರೋಲರ್ ಡ್ರಮ್ ಅನ್ನು ಸರಿಯಾಗಿ ಚಾರ್ಜ್ ಮಾಡುತ್ತಿಲ್ಲ, ಆದ್ದರಿಂದ ಸಾಕಷ್ಟು ಟೋನರ್ ಡ್ರಮ್ಗೆ ಅಂಟಿಕೊಳ್ಳುತ್ತಿಲ್ಲ. ಆದ್ದರಿಂದ ಮೊದಲು ಡ್ರಮ್ ಅನ್ನು ಬದಲಾಯಿಸಿ ನೋಡಿ, ನಂತರ ಪಿಸಿಆರ್ ಅನ್ನು ಬದಲಾಯಿಸಿ ನೋಡಿ. ಸಮಸ್ಯೆ ಮುಂದುವರಿದರೆ ಪಿಸಿಆರ್ ಮತ್ತು ಡ್ರಮ್ ಎರಡನ್ನೂ ಬದಲಾಯಿಸಿ. ಇನ್ನೂ ಬಗೆಹರಿಯದಿದ್ದರೆ ಈ ಕಾರ್ಟ್ರಿಡ್ಜ್ ಅನ್ನು ಮರೆತು ಬಿಡುವುದು ಉತ್ತಮ. ಏಕೆಂದರೆ ಕೆಲವೊಮ್ಮೆ ಈ ದೋಷಗಳ ಹಿಂದಿನ ಕಾರಣ ಏನೆಂದು ನಮಗೆ ಸಂಪೂರ್ಣವಾಗಿ ಅರ್ಥವಾಗುವುದಿಲ್ಲ. ನಾಲ್ಕನೇ ದೋಷ, ಇದು ತುಂಬಾ ಸಾಮಾನ್ಯ ದೋಷ. ಪುಟದಾದ್ಯಂತ ಉದ್ದನೆಯ ಕಪ್ಪು ಗ್ರೇಡಿಯಂಟ್ ಪ್ಯಾಚ್ಗಳು. ಇದು ಕಪ್ಪು ಪ್ಯಾಚ್ಗಳಾಗಿರುತ್ತವೆ. ಫಾರ್ವರ್ಡ್ ರೋಲಿಂಗ್ ತಂತ್ರಜ್ಞಾನವಿರುವುದರಿಂದ ಲೇಸರ್ ಪ್ರಿಂಟರ್ ನಲ್ಲಿ ಸಮತಲವಾದ ಬಿಳಿ ಪ್ಯಾಚ್ಗಳು ಬರುವುದು ಸಾಧ್ಯವಿಲ್ಲ. ಹಾಗಾಗಿ ಕಪ್ಪು ಪ್ಯಾಚ್ಗಳು ಬರಬಹುದು. ಇದಕ್ಕೆ ಮುಖ್ಯ ಕಾರಣ ಒಪಿಸಿ ಡ್ರಮ್ ಆಗಿದೆ. ಸಾಮಾನ್ಯವಾಗಿ ಇದು ಈ ರೀತಿಯ ಕೆಲವು ಬ್ಯಾಂಡ್ಗಳಲ್ಲಿ ಕಂಡುಬರುತ್ತದೆ. ಗೀರುಗಳಿಲ್ಲದ ಕೇವಲ ಏಕರೂಪದ ಬ್ಯಾಂಡ್ಗಳು ಮಾತ್ರ ಇದ್ದರೆ ಸಮಸ್ಯೆ ಡ್ರಮ್ ನಲ್ಲಿ ಮಾತ್ರ. ಆದರೆ ನಡುವೆ ಕೆಲವು ಗೆರೆಗಳು ಇದ್ದಲ್ಲಿ ಅದು ಡ್ರಮ್ ಮತ್ತು ಪಿಸಿಆರ್ ರೋಲರ್ ಎರಡರ ದೋಷದಿಂದ ಆಗಿರುತ್ತದೆ. ಹಾಗಾಗಿ ಅದಕ್ಕೆ ತಕ್ಕಂತೆ ಬದಲಾಯಿಸಿ. ಐದನೇ ದೋಷ, ಇದು ಕೂಡ ಸಾಮಾನ್ಯ ದೋಷ ಆಗಿದೆ. ಉದ್ದನೆಯ ವರ್ಟಿಕಲ್ ಕಪ್ಪು ಗೆರೆಗಳು. ಇದು ಸ್ಪಷ್ಟವಾಗಿ ಪಿಸಿಆರ್ ರೋಲರ್ ನ ದೋಷವಾಗಿರುತ್ತದೆ. ಅದರ ಮೇಲೆ ಕೆಲವು ಮಾರ್ಕ್ಗಳು ಅಥವಾ ಗೀರುಗಳು ಇರಬಹುದು. ನೀವು ತಕ್ಷಣ ಪಿಸಿಆರ್ ರೋಲರ್ ಅನ್ನು ಬದಲಾಯಿಸಬೇಕು. ಇಲ್ಲವಾದಲ್ಲಿ ಒಪಿಸಿ ಡ್ರಮ್ಗೂ ಸಹ ಹಾನಿಯಾಗಬಹುದು. ಏಕೆಂದರೆ ಪಿಸಿಆರ್ ರೋಲರ್ ನ ಮೇಲ್ಮೈಯಲ್ಲಿ ಯಾವುದೇ ಇಂಡೆಂಟೇಶನ್ ಇದ್ದಲ್ಲಿ ಒಪಿಸಿ ಡ್ರಮ್ ನ ಮೇಲೂ ಸಹ ಪರಿಣಾಮ ಬೀರಬಹುದು. ಇವೆರಡು ಒಂದರ ಮೇಲೊಂದು ಹೊಂದಿಕೊಂಡಿರುತ್ತದೆ ಮತ್ತು ಡ್ರಮ್ ತುಂಬಾ ಸೂಕ್ಷ್ಮವಾದ ಮೇಲ್ಮೈಯನ್ನು ಹೊಂದಿರುವುದರಿಂದ ಅದು ಸುಲಭವಾಗಿ ಹಾನಿಗೊಳಗಾಗಬಹುದು. ಹಾಗಾಗಿ ಸಾಮಾನ್ಯವಾಗಿ ಈ ಸಮಸ್ಯೆ ಉಂಟಾದಲ್ಲಿ ಪಿಸಿಆರ್ ರೋಲರ್ ಮತ್ತು ಡ್ರಮ್ ಎರಡನ್ನೂ ಬದಲಾಯಿಸಬೇಕಾಗಬಹುದು. ಆರನೇ ದೋಷ, ಇದು ಮತ್ತೊಂದು ಸಾಮಾನ್ಯ ದೋಷವಾಗಿದೆ. ಕಪ್ಪು ಚುಕ್ಕೆಗಳು ಒಂದು ಅಥವಾ ಹಲವು ನಿರ್ದಿಷ್ಟವಾದ ಸ್ಥಳಗಳಲ್ಲಿ ಪುನರಾವರ್ತನೆ ಆಗುತ್ತವೆ. ಇದಕ್ಕೆ ಎರಡು ಕಾರಣಗಳಿರಬಹುದು. ಒಂದು, ನೀವು ರೀಫಿಲ್ ಮಾಡುವಾಗ ಡ್ರಮ್ನ ಹೊರಭಾಗ ಸ್ಕ್ರಾಚ್ ಆಗಿರಬಹುದು, ಅಥವಾ ಪ್ರಿಂಟ್ ಮಾಡಲು ಕೊಟ್ಟಿರುವ ಪೇಪರ್ ನಲ್ಲಿರುವ ಸ್ಟೇಪಲ್ಸ್ ಪಿನ್ ಗಳಿಂದ ಹಾನಿ ಆಗಿರಬಹುದು, ಅಥವಾ ಪಿಸಿಆರ್ ರೋಲರ್ ನಲ್ಲಿನ ಇಂಡೆಂಟೇಶನ್ ಗಳಿಂದಲೂ ಆಗಿರಬಹುದು. ಆದ್ದರಿಂದ ಡ್ರಮ್ ಮತ್ತು ಪಿಸಿಆರ್ ಎರಡನ್ನೂ ಎಚ್ಚರಿಕೆಯಿಂದ ಗಮನಿಸಿ. ಡ್ರಮ್ ನಲ್ಲಿ ಯಾವುದೇ ಸ್ಕ್ರಾಚ್ ಮಾರ್ಕ್ ಸಿಗದಿದ್ದರೆ ಮತ್ತು ಪಿಸಿಆರ್ ಮಾತ್ರ ಸ್ಕ್ರಾಚ್ ಹೊಂದಿದ್ದರೆ ಪಿಸಿಆರ್ ಅನ್ನು ಮಾತ್ರ ಬದಲಾಯಿಸಿ. ಪಿಸಿಆರ್ ಚೆನ್ನಾಗಿದ್ದು ಡ್ರಮ್ ಮಾತ್ರ ಹಾನಿಯಾಗಿದ್ದರೆ ಡ್ರಮ್ ಅನ್ನು ಮಾತ್ರ ಬದಲಾಯಿಸಿ. ಆದರೆ ಯಾವುದಕ್ಕೂ ಪಿಸಿಆರ್ ಅನ್ನು ಮತ್ತೊಮ್ಮೆ ಪರಿಶೀಲಿಸಿ. ಏಕೆಂದರೆ ಪಿಸಿಆರ್ ಗೀರುಗಳನ್ನು ಹೊಂದಿದ್ದರೆ ಅದು ಹೊಸ ಡ್ರಮ್ ಅನ್ನು ಸಹ ಹಾನಿಗೊಳಿಸಬಹುದು. ಆದ್ದರಿಂದ ಪಿಸಿಆರ್ ಮತ್ತು ಡ್ರಮ್ ಎರಡನ್ನೂ ಒಟ್ಟಿಗೆ ಬದಲಾಯಿಸುವುದು ಉತ್ತಮ. ಪಿಸಿಆರ್ ಡ್ರಮ್ ಅನ್ನು ಹಾನಿಗೊಳಿಸುತ್ತದೆ, ಆದರೆ ಡ್ರಮ್ ಪಿಸಿಆರ್ ಅನ್ನು ಹಾನಿಗೊಳಿಸುವುದಿಲ್ಲ. ಅದಕ್ಕಾಗಿಯೇ ನೀರು ಮತ್ತು ಬಟ್ಟೆಯನ್ನು ಬಳಸಿ ಪಿಸಿಆರ್ ಅನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವುದು ಒಳ್ಳೆಯದು. ಇದು ಅದನ್ನು ಉತ್ತಮ ಸ್ಥಿತಿಯಲ್ಲಿಡುತ್ತದೆ ಮತ್ತು ಅಂತಿಮವಾಗಿ ನಿಮ್ಮ ಡ್ರಮ್ ಕೂಡ ಈ ರೀತಿಯಾಗಿ ಸುರಕ್ಷಿತವಾಗಿರುತ್ತದೆ. ಏಳನೇ ದೋಷ, ಕಪ್ಪು ಹಾರಿಜಾಂಟಲ್ ಗೆರೆಗಳು ಸ್ಥಿರ ಸ್ಥಳಗಳಲ್ಲಿ ಪುನರಾವರ್ತನೆ. ಇದು ವೈಪರ್ ಬ್ಲೇಡ್ ಡ್ರಮ್ ಅನ್ನು ಸಂಪೂರ್ಣವಾಗಿ ಒರೆಸದೇ ಇರುವ ಕಾರಣದಿಂದ ಡ್ರಮ್ ಮೇಲೆ ಟೋನರ್ ಅಂಟಿಕೊಳ್ಳುವುದರಿಂದ ಆಗುವ ಸಮಸ್ಯೆ.
ವೈಪರ್ ಬ್ಲೇಡ್ ರಬ್ಬರ್ ಅಂಚು ತನ್ನ ಬಿಗಿತವನ್ನು ಕಳೆದುಕೊಂಡಿರಬಹುದು. ವೈಪರ್ ಬ್ಲೇಡ್ ರಬ್ಬರ್ ಹಳದಿ ಬಣ್ಣಕ್ಕೆ ತಿರುಗಿದ್ದರೆ ಅದು ಹಳೆಯದಾಗಿದೆ ಎಂದರ್ಥ. ಅದು ತನ್ನ ಒರೆಸುವ ಕೆಲಸವನ್ನು ಸರಿಯಾಗಿ ಮಾಡುವುದಿಲ್ಲ. ನಿಮ್ಮ ಬಳಿ ಒಂದು ಬಿಡಿ ವೈಪರ್ ಬ್ಲೇಡ್ ಇದ್ದರೆ ಅದನ್ನು ಬದಲಾಯಿಸಿ. 8ನೇ ದೋಷ, ಪ್ರಿಂಟ್ ನ ಮೇಲೆ ಗೋಸ್ಟ್ ಇಮೇಜ್ಗಳು. ಇದಕ್ಕೆ ಕಾರಣ ದೋಷಯುಕ್ತ ಪಿಸಿಆರ್ ರೋಲರ್ ನಿಂದಾಗಿ ರಬ್ಬರ್ ಮೇಲ್ಮೈ ಸವೆದು ಅದು ತನ್ನ ಚಾರ್ಜಿಂಗ್ ಸಾಮರ್ಥ್ಯವನ್ನು ಕಳೆದುಕೊಂಡಿದೆ. ಪಿಸಿಆರ್ ರೋಲರ್ ಅನ್ನು ಬದಲಾಯಿಸಬೇಕಾಗುತ್ತದೆ. ಆದರೆ ಕೆಲವೊಮ್ಮೆ ಗೋಸ್ಟ್ ಇಮೇಜ್ ಪ್ರಿಂಟರ್ ನ ಫ್ಯೂಸಿಂಗ್ ಯೂನಿಟ್ ನಲ್ಲಿನ ಸಮಸ್ಯೆಗಳ ಕಾರಣದಿಂದಲೂ ಆಗಬಹುದು. ಇಡೀ ಪುಟದಲ್ಲಿ ಬ್ಲಾಕ್ ಗ್ರೇ ಛಾಯೆ ಇದ್ದರೆ ಅದು ಕಳಪೆ ಪಿಸಿಆರ್ ರೋಲರ್ ನಿಂದ ಕೂಡಿದೆ ಎಂದು ಅರ್ಥ, ಏಕೆಂದರೆ ಅದು ಡ್ರಮ್ ಅನ್ನು ಸರಿಯಾಗಿ ಡಿಸ್ಚಾರ್ಜ್ ಮಾಡುತ್ತಿಲ್ಲ. ಎಲ್ಲಾ 5 ರೀಫಿಲ್ ಗಳಿಗೂ ಟೋನರ್ ಕಾರ್ಟ್ರಿಜ್ ನಲ್ಲಿರುವ ಎಲ್ಲಾ ಕಾಂಪೊನೆಂಟ್ ಗಳನ್ನು ಸುಸ್ಥಿತಿಯಲ್ಲಿಡಲು ಪ್ರಯತ್ನಿಸುವಂತೆ ಮತ್ತು ಅದಕ್ಕೆ ತಕ್ಕಂತೆ ನಿರ್ವಹಿಸಲು ನಾನು ನಿಮಗೆ ಸದಾ ಸಲಹೆಯನ್ನು ನೀಡುತ್ತೇನೆ. ಆದರೆ ಕೆಲವೊಮ್ಮೆ ಕೆಲವು ಕಾಂಪೊನೆಂಟ್ಗಳು ಮಧ್ಯದಲ್ಲಿ ಹಾನಿಗೊಳಗಾಗಬಹುದು. ಆದರೆ ಅದನ್ನು ತಪ್ಪಿಸಲು ಮತ್ತು ಎಲ್ಲಾ ಕಾಂಪೊನೆಂಟ್ ಗಳನ್ನು ಉಳಿಸಿಕೊಳ್ಳಲು ನಿಮ್ಮ ಕೈಲಾದಷ್ಟು ಪ್ರಯತ್ನಿಸಿ. ಮುನ್ನೆಚ್ಚರಿಕೆಗೆ ನೀವು 3 ಬಿಡಿ ಒಪಿಸಿ ಡ್ರಮ್ಗಳು, 1 ಅಥವಾ 2 ಪಿಸಿಆರ್ ರೋಲರ್ಗಳು ಹಾಗೂ 1 ವೈಪರ್ ಬ್ಲೇಡ್. ನನ್ನ ಅನುಭವದಲ್ಲಿ ಇದಿಷ್ಟನ್ನು ನೀವು ಶೇಖರಣೆ ಮಾಡಿ ಇಟ್ಟುಕೊಂಡರೆ ಸಾಕು. ಹೊಸ ಡ್ರಮ್, ರೋಲರ್ಗಳು ಮತ್ತು ಬ್ಲೇಡ್ಗಳ ಪ್ಯಾಕ್ಗಳನ್ನು ಖರೀದಿಸಿಟ್ಟುಕೊಳ್ಳುವುದರಿಂದ ಯಾವುದೇ ಪ್ರಯೋಜನವಿಲ್ಲ, ಏಕೆಂದರೆ ನೀವು ಅವುಗಳನ್ನು ಬಳಸಿದರೂ ಸಹ ನಿಮ್ಮ ಕಾರ್ಟ್ರಿಜ್ ನ ಒಳಭಾಗಗಳು ಮೂಲ ಪ್ಲಾಸ್ಟಿಕ್ ವಸ್ತುವು ಸವೆದು ಹೋಗಿರುತ್ತವೆ. ಹಾಗಾಗಿ ನಿಮ್ಮ ಕಾರ್ಟ್ರಿಜ್ ಅವುಗಳನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗದಿರಬಹುದು. ಅದಕ್ಕಾಗಿ ನೀವು ಮತ್ತೆ ಹೊಸ ಕಾರ್ಟ್ರಿಜ್ ಅನ್ನು ಖರೀದಿಸಬೇಕಾಗಬಹುದು ಮತ್ತು ಈ ಹೊಸ ಕಾರ್ಟ್ರಿಜ್ ನಲ್ಲಿ ಹೇಗಿದ್ದರೂ ಈ ಎಲ್ಲಾ ಹೊಸ ಕಾಂಪೊನೆಂಟ್ ಗಳನ್ನು ಹೊಂದಿರುತ್ತವೆ. ಆದ್ದರಿಂದ ಟೋನರ್ ಕಾಂಪೊನೆಂಟ್ ಗಳನ್ನು ಪ್ರತ್ಯೇಕವಾಗಿ ಸಂಗ್ರಹಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಇದರ ಬದಲಿಗೆ ನೀವು ಈ ಕಾಂಪೊನೆಂಟ್ ಗಳನ್ನು ನಿಮ್ಮ ಹಳೆಯ ಟೋನರ್ ಗಳಿಂದ ಸ್ಟಾಕ್ ಮಾಡಬಹುದು. ಟೋನರ್ ಗಳನ್ನು ಬಿಸಾಡುವ ಮೊದಲು ನಾನು ಸೂಚಿಸಿದಂತೆ ಅದರೊಳಗಿನ ಒಳ್ಳೆಯ ಬಿಡಿ ಭಾಗಗಳನ್ನು ಸಂಗ್ರಹಿಸಿ ಇಡಿ. ಇದು ತುಂಬಾ ಪ್ರಯೋಜನಕಾರಿಯಾಗುತ್ತದೆ. ನೀವು ಕನಿಷ್ಠ 2 ಟೋನರ್ ಗಳನ್ನು ನಿಮ್ಮೊಂದಿಗೆ ಹೊಂದಿರಬೇಕು. ಒಂದು ಪ್ರಿಂಟರ್ ನ ಒಳಗೆ ಮತ್ತು ಇನ್ನೊಂದು ರೀಫಿಲ್ ಆಗಿದ್ದು ಚೆನ್ನಾಗಿ ಕಾರ್ಯನಿರ್ವಹಿಸುವಂತಿರಬೇಕು. ಈ ರೀತಿಯಾಗಿ ಪ್ಲಾನ್ ಮಾಡಿಕೊಳ್ಳಿ. 2ನೇ ಟೋನರ್ ಕಾರ್ಟ್ರಿಜ್ ಖಾಲಿಯಾಗುವ ಮುಂಚೆ ಮೊದಲನೇ ಟೋನರ್ ಕಾರ್ಟ್ರಿಜ್ ಅನ್ನು ರೀಫಿಲ್ ಮಾಡಿಟ್ಟುಕೊಳ್ಳಿ. ಮತ್ತು ನೀವು ಪ್ರತಿದಿನ 100ಕ್ಕಿಂತ ಹೆಚ್ಚು ಪುಟಗಳನ್ನು ಮುದ್ರಿಸುತ್ತಿದ್ದರೆ, ಈ ರೀತಿಯ ನಿರಂತರ ಬೇಡಿಕೆ ಇದ್ದರೆ ನಿಮ್ಮ ಸ್ಟಾಕ್ ನಲ್ಲಿ ಒಟ್ಟು 3 ರಿಂದ 4 ಟೋನರ್ ಗಳನ್ನು ಹೊಂದುವುದು ಇನ್ನೂ ಒಳ್ಳೆಯದು. ಇಷ್ಟಿದ್ದರೆ ಸಾಕು, ಹೆಚ್ಚಿನ ಟೋನರ್ ಗಳನ್ನು ಖರೀದಿಸುವುದು ಬೇಡ. ಮತ್ತೆ ವಿಷಯಕ್ಕೆ ಬರೋಣ. ನಾವು ಇಲ್ಲಿಯವರೆಗೆ ತಿಳಿಸಿದ್ದು ಲೇಸರ್ ಪ್ರಿಂಟ್ಔಟ್ ನಲ್ಲಿನ ಪ್ರಮುಖ ದೋಷಗಳಾಗಿವೆ. ಕನಿಷ್ಠ ಈ ಮೂಲಭೂತ HP 12A ಟೋನರ್ ನೊಂದಿಗೆ ಈ ರೀತಿಯ ಎರರ್ ಗಳನ್ನು ನೀವು ಕಾಣಬಹುದು.